ನಾನು ಸಾಧಾರಣ ಐ ಥಿಂಕ್ 96-97 ಇರ್ಬೋದು. ಅವಾಗಿಂದನೂ ಹಾಯ್ ಬ್ಯಾಂಗ್ಳೂರ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 98ರಲ್ಲಿ ನನಗೆ ಡೆಲ್ಲಿ ಟ್ರಾನ್ಸ್ಫರ್ ಆಯಿತು. ಆವಾಗ ನಾನು ಪುಸ್ತಕವನ್ನು ಕೊರಿಯರ್ ಮುಖಾಂತರ, ಇದು ಹಾಯ್ ಬ್ಯಾಂಗ್ಳೂರು ಪುಸ್ತಕವನ್ನು ಪೇಪರನ್ನು ಕೊರಿಯರ್ ಮುಖಾಂತರ ತರಿಸ್ಕೊಡ್ತಿದ್ದೆ. ಸುಮಾರು 5 ವರ್ಷ ಕೊರಿಯರಲ್ಲೇ ತರಿಸಿ ಓದೋದು. ಸ್ವಲ್ಪ ಲೇಟ್ ಆಗ್ತಿತ್ತು ನಮಗೆ ರೀಚ್ ಆಗೋದು, ಬಟ್ ಅವಾಗೂ ರೆಗ್ಯುಲರು. ಮತ್ತೆ 2003 ಬ್ಯಾಂಗ್ಳೂರ್ ಬಂದೆ. ಸೊ ಮತ್ತೆ 2011 ಅಗೇನ್ ಡೆಲ್ಲಿಗೆ ಹೋದೆ. ಸೊ ಹೋಗಿ ಬರ್ತಾ ಇದ್ದೆ, ಬಟ್ ರೆಗ್ಯುಲರ್ ಆಗಿ ಓದ್ತಾ ಇದ್ದೆ. ಆಲ್ಮೋಸ್ಟ್ ಲಾಸ್ಟ್ವರೆಗೂ ಓದ್ತಾ ಇದ್ದೆ. ಅವರ ಪುಸ್ತಕಗಳನ್ನ ಆಲ್ಮೋಸ್ಟ್ ಓದ್ತೀನಿ. ನಾನು ಒಬ್ಬ ಬರಹಗಾರ, ದೆಹಲಿ ಕನ್ನಡಿಗ ವಿಶ್ವನಾಥ್ ಅಂತ ಒಂದು ಫೇಸ್ಬುಕ್ ಇದೆ ನಂದು. ನನಗೆ ನಾನು ಅವರನ್ನ ಒಂಥರ ಮಾನಸ ಗುರುಗಳಾಗಿ ತಗೊಂಡಿದ್ದೀನಿ. ನಂದು ಒಂದು ದೀಪಾಂಜಲಿ ಅಂತ ಒಂದು ಬುಕ್ ರಿಲೀಸ್ ಆಗಿದೆ. ಸೊ ಅದನ್ನು ಅವರಿಗೆ ಅರ್ಪಿಸಿದ್ದೆ. ಸೊ ಮೊದಲಿಂದ ಬದುಕಿನಲ್ಲಿ ತುಂಬ ಒಂಥರ ಇನ್ಸ್ಪಿರೇಷನ್ ಅವರು. ಸೊ ಆ್ಯಂಡ್ ಇನ್ ಬೋಲ್ಡ್ ರೈಟಿಂಗ್. ಸೊ ಅದರಲ್ಲೂ ಕೂಡ ಅವ್ರದ್ದೊಂದು ಸ್ಟೈಲು ಯಾವಾಗಲೂ ಒಂಥರ ತುಂಬ ಇನ್ಸ್ಪಿರೇಷನಲ್ಲು. ಸೊ ಹಾಗಾಗಿ ಅವ್ರನ್ನ ತುಂಬ ಇಷ್ಟಪಡ್ತೀನಿ. ನನಗೆ ಆ್ಯಕ್ಚುಲಿ ಗೌರವ್ ನಾಗ ಅವ್ರ ಪರಿಚಯ ಇತ್ತು ಫೇಸ್ಬುಕ್ನಲ್ಲಿ. ಗೌರವ್ ನಾಗರ್ ಅವರಿಂದ ಹಾಯ್ ಬಳಗದ ಒಬ್ಬೊಬ್ಬರೇ ಪರಿಚಯ ಆಗ್ತಾ ಹೋದರು. ಸೊ ಒಂದ್ಸಲ ಗೌರವ್ ನಾಗ ಅವರು ಒಂದ್ಸಲ ಭೇಟಿ ಏರ್ಪಡಿಸಿದ್ರು. ಇಲ್ಲೇ ಬಾಸ್ ಅವ್ರ ಆಫೀಸಲ್ಲೇ ಭೇಟಿ ಮಾಡಿದ್ವಿ. ನಾವೊಂದು 6 ಜನ ಸ್ನೇಹಿತರು ಗೌರವ್ ನಾಗ ಅವ್ರ ಜೊತೆಗೆ ಬಂದು ಭೇಟಿ ಮಾಡಿದ್ವಿ. ಸೊ ಸುಮಾರು ಆಲ್ಮೋಸ್ಟ್ ಒಂದು 10-15 ನಿಮಿಷ ಟೈಮ್ ಕೊಟ್ಟಿದ್ರು. ಆಲ್ಮೋಸ್ಟ್ 1 ಅವರ್ ಬಾಸ್ ಜೊತೆಗಿದ್ವಿ. ಸೊ ಅದೊಂದು ತುಂಬ ಮೆಮೊರಬಲ್ ಮೂಮೆಂಟ್ ಅದು ನಮಗೆ.